ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ನಾವಂತೂ ತಿಮ್ಮಪ್ಪನ್ನ ನೋಡುವಂಥ ಟೈಮ್ ಬಂತು ಅಂತ ಅನಿಸುತ್ತೆ. ಇಷ್ಟೆಲ್ಲ ಪ್ರೊಸೀಜರ್ನ ಮುಗಿಸ್ಕೊಂಡು ಅಷ್ಟೆಲ್ಲ ಸ್ಟ್ರಗಲ್ ಮಾಡಿಕೊಂಡು ಬೆಟ್ಟ ಹತ್ತಿ ಎಲ್ಲ ವೆಯ್ಟ್ ಈಸ್ ಓವರ್ ಅಂತ ಅಲ್ಲ, ಇನ್ನೂ ವೆಯ್ಟಿಂಗ್ ಇದೆ. ತಿಮ್ಮಪ್ಪನ ದರ್ಶನ ಮಾಡೋದು ಅಷ್ಟು ಈಸಿನಾ? ಅಪ್ಪ ದೇವ್ರೆ, ಏನಾದರೂ ಆಗುತ್ತೆ, ತಿಮ್ಮಪ್ಪನ ದರ್ಶನ ಅಂತೂ ಈಸಿಯಾಗಿ ಆಗಲ್ಲ. ಸೊ ಹಾಗೆ ಬೆಳಗ್ಗೆ ಬೇಗನೆ ಎದ್ದು ಟಿಫನ್ನ ಮಾಡಿಕೊಂಡು ಅಲ್ಲೇ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದಿದ್ವಿ ಅಂತ. ದರ್ಶನ ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ ಅಲ್ವಾ, ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಬೇಗನೆ ಆಗ್ಬೋದು, ಲೇಟಾಗಿ ಆಗ್ಬೋದು, ಡಿಪೆಂಡ್ ಅಪಾನ್ ಜನಗಳು ಎಷ್ಟಿರುತ್ತೆ, ಕ್ರೌಡ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ. ಸೊ ಹಾಗಾಗಿ ಟಿಫನ್ ಮಾಡಿಕೊಂಡು ತಿಮ್ಮಪ್ಪನ ದರ್ಶನ ಮಾಡೋಣ ಅಂತ ಕ್ಯೂವಲ್ಲಿ ನಿಂತ್ವಿ. ಸೊ ನಾವು SST ಟೋಕನ್ ತೊಗೊಂಡಿರೋದ್ರಿಂದ ನಮಗಂತೂ ಸ್ವಲ್ಪ ಬೇಗನೆ ಎಲ್ಲೂ ಯಾವುದೇ ರೂಮಲ್ಲಿ ಗೋಡನಲ್ಲಿ ಕೂಡಾಕಲಿಲ್ಲ, ಸ್ಟ್ರೇಟಾಗಿ ಬಿಟ್ಬಿಟ್ರು. ಅಂದರೆ ವೆಯ್ಟಿಂಗ್ ಇತ್ತು, ಕ್ಯೂವಲ್ಲಿ ನಿಂತು ಹೋಗೋದು, ಬಟ್ ಆದರೆ ಎಲ್ಲಿ ಗೋಡನಲ್ಲಿ ಕೂಡಾಕೋದು ಅದು ಇದು ಏನೂ ಇರಲಿಲ್ಲ ನಮ್ಮ ಅದೃಷ್ಟಕ್ಕೆ. ಸೊ 4 hours 4.5 hours ನಮ್ಮ ದರ್ಶನ ಆಗೋಯಿತು. ತುಂಬಾ ಸ್ಮೂತಾಗಿ ಆಯಿತು, ತುಂಬಾ ಚೆನ್ನಾಗಾಯಿತು ದರ್ಶನ ಅಂತೂ. ಸೊ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಾವು ಬೆಟ್ಟ ಹತ್ತಿ ಬಂದಿದ್ದಕ್ಕೂ, ಇಷ್ಟೆಲ್ಲ ವೆಯ್ಟ್ ಮಾಡಿದ್ದಕ್ಕೂ, ಇಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದಕ್ಕೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ಟೋಕನ್ಗೋಸ್ಕರ ವೆಯ್ಟ್ ಮಾಡಿ ಟೋಕನ್ ತೊಗೊಂಡಿದ್ದಕ್ಕೂ ಸ್ವಲ್ಪ ಬೇಗನೆ ದರ್ಶನ ಆಗಿದ್ದಕ್ಕೆ ತುಂಬಾ ಖುಷಿ ಆಯಿತು. ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಸಿಕ್ಕಾಪಟ್ಟೆ ಟೈಮು ವೆಯ್ಟಿಂಗ್ ರೂಮಲ್ಲೆಲ್ಲನೂ, ಅಂದರೆ ಗೋಡನೆಲ್ಲ ಕೂಡಾಕ್ತಾರಲ್ವ, ಸೊ ಅಲ್ಲೆಲ್ಲನೂ ಕೂಡಾಕೊಂಡು ಕೂತ್ಕೊಂಡು ಮಲ್ಕೊಂಡು ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದ್ವಿ. ಬಟ್ ಈ ಸಾರಿ ತುಂಬಾ ಚೆನ್ನಾಗಿ, ತುಂಬ ನಿಂತೇ ಹಾಗೇ ಹೋಗ್ಬಿಟ್ವಿ ಬೇಗನೆ. ಹೇಳಿದ್ನಲ್ವ 4.5 hours ಎಲ್ಲ ದರ್ಶನ ಆಗೋಗ್ಬಿಡ್ತು. ಸೊ ಹಾಗಾಗಿ ತುಂಬಾ ಖುಷಿ ಆಯಿತು. ದರ್ಶನ ಮುಗಿಸ್ಕೊಂಡು ಬಂದು ಹೊರಗಡೆ ಬಂದು ಲಡ್ಡುಗೂ, ಇಲ್ಲಿ ತಿರುಮಲದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದು ಅಷ್ಟೇ ಕಷ್ಟ. ಇಲ್ಲಿ ಏನೇ ಮಾಡಬೇಕು, ಒಂದು ಪ್ರಸಾದ ಸೇವಿಸ್ಬೇಕಂದ್ರೂ ಅಷ್ಟೇ ಕಷ್ಟ. ಬಟ್ ಆ ಪ್ರಸಾದ ಇದೆಯಲ್ಲ ಯಪ್ಪ, ಇಷ್ಟೆಲ್ಲ ವೆಯ್ಟಿಂಗು, ಇಷ್ಟೆಲ್ಲ ಸ್ಟ್ರಗಲ್ಲು ವರ್ತ್ ಅಂತ ಅನಿಸುತ್ತೆ. ದರ್ಶನ ಮಾಡಿ ಊಟಕ್ಕೆ ಬಂದಾಗ ಅದು ಎಷ್ಟು 5 star ಹೋಟ್ಲಲ್ಲೂ ಇರಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ತಿಮ್ಮಪ್ಪನ ಪ್ರಸಾದ. ಆ್ಯಂಡ್ ಅಷ್ಟೇ ಹೈಜಿನಿಕ್ ಆಗಿ ಲಕ್ಷಾಂತರ ಜನ ಬರ್ತಾ ಇರ್ತಾರೆ ರೆಗ್ಯುಲರ್ ಆಗಿ ಇಲ್ಲಿ. ಬಟ್ ಆದರೂ ಅಷ್ಟು ಹೈಜಿನಾಗಿ, ಅಷ್ಟು ಟೇಸ್ಟಿಯಾಗಿ, ಯಪ್ಪ ನಿಜವಾಗ್ಲೂ ಎಲ್ಲೂ ನೋಡಿಲ್ಲ ನಾನು ಅಷ್ಟು ಚೆನ್ನಾಗಿ. ಏನು ಟೇಸ್ಟ್ ಇತ್ತು ಅಂತೀರಾ, ನಿಜವಾಗ್ಲೂ ಎಷ್ಟೇ ದುಡ್ಡು ಕೊಟ್ಟು ತಿಂದರೂ ಈ ಒಂದು ಟೇಸ್ಟು ಎಲ್ಲೂ ಸಿಗಲ್ಲ. ಅಷ್ಟು ಹೈಜೀನ್ ಮೇಂಟೈನ್ ಮಾಡಿದ್ರಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹೋಟೆಲಲ್ಲೆಲ್ಲ ಹೋಗಿ ತಿನ್ನೋಕ್ಕೂ ಕೂಡ ಒಂಥರ ಅನಿಸುತ್ತೆ, ಅಲ್ಲಿ ವಾತಾವರಣ ಏನಾದರೂ ಗಲೀಜು. ಬಟ್ ಇಲ್ಲಿ ಎಷ್ಟು ಹೈಜೀನಾಗಿರುತ್ತೆ, ಅಷ್ಟು ಜನಕ್ಕೂ ಅಷ್ಟು ಚೆನ್ನಾಗಿ ನೀಟಾಗಿ ಬಡಿಸ್ತಾರೆ. ಆ್ಯಂಡ್ ಅಷ್ಟು ಟೇಸ್ಟಿಯಾಗಿ ಫುಡ್ನ ಮಾಡ್ತಾರಲ್ವ, ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ದರ್ಶನ ಎಲ್ಲ ಮಾಡಿಕೊಂಡು ಲಡ್ಡುಗೆ ಒಂದಷ್ಟೊತ್ತು ವೆಯ್ಟ್ ಮಾಡಿಕೊಂಡು, ಪ್ರಸಾದಕ್ಕೆ ಒಂದಷ್ಟೊತ್ತು ವೆಯ್ಟ್ ಮಾಡಿಕೊಂಡು ಎಲ್ಲ ತಗೊಂಡು ಅದೆಲ್ಲನೂ ನೋಡಿಕೊಂಡು, ಸೊ ಈಗ ಫೈನಲಾಗಿ ಕೆಳಗಡೆ ಬಂದ್ವಿ ತಿರುಪತಿಗೆ. ಈಗ ಗೋವಿಂದರಾಯನ ದೇವಸ್ಥಾನಕ್ಕೆ ಬಂದ್ವಿ. ಈಗ ದೇವರು ಕೂಡ ಹೊರಗಡೆ ಹೋಗಿ ಗುಡಿಯೊಳಗೆ ಹೋಗೋಕ್ಕೆ ಬರ್ತಾಯಿತ್ತು. ಸೊ ಅದನ್ನು ಕೂಡ ದರ್ಶನ ಮಾಡಿಕೊಂಡು, ಆನೆಗಳು ಬಂದಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಕೂಡ ಚೆನ್ನಾಗಿ ಪೀಸಾಗಿ, ಇಲ್ಲಂತೂ ಸಿಕ್ಕಾಪಟ್ಟೆ ಪೀಸಾಗಿತ್ತು ದೇವಸ್ಥಾನ ಅಂತೂ. ಇದ್ರೊಳಗೆ ಹೋದರೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ, ಆಂಬಿಯನ್ಸ್ ಎಲ್ಲ ಒಂಥರ ವಾತಾವರಣ, ಒಂಥರ ಕಾಮ್ ಅನಿಸುತ್ತೆ. ಅಲ್ಲೆಲ್ಲಾದರೂ ಕುತ್ಕೊಂಡ್ರೆ ಆರಾಮಾಗಿ ಅನಿಸುತ್ತೆ. ಸೊ ನಾವು ಕೂಡ ದರ್ಶನ ಎಲ್ಲ ಮಾಡಿಕೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಆರಾಮಾಗಿ ಕುತ್ಕೊಂಡು, ಅದಾದಮೇಲೆ ಹಿಂಗೆ ನೋಡಿಕೊಂಡು, ಆ ಸ್ಟ್ರೀಟಲ್ಲಿ ತುಂಬ ಜಾಸ್ತಿ ಎಲ್ಲದೂ ಸಿಗುತ್ತೆ. ಈ ಥರದ್ದೊಂದು ಐಟಮ್ಸು, ವುಡನ್ ಐಟಮ್ಸ್ ಆಗಿರ್ಬೋದು, ಕಲಾಕೃತಿ ಏನಿರುತ್ತೆ, ಸೊ ಈ ಥರ ಒಂದು ಐಟಮ್ಸ್ಗಳೆಲ್ಲನೂ ಸಿಗುತ್ತೆ. ತುಂಬ ಜಾಸ್ತಿ ಒಂದು ಸ್ಟ್ರೀಟ್ ಇದೆ, ಅಲ್ಲಿ ಎಲ್ಲದೂ ಸಿಗುತ್ತೆ ಐಟಮ್ಸ್ಗಳು ನೋಡೋಕ್ಕೆ. ತುಂಬಾ ಒಳ್ಳೊಳ್ಳೆ ಐಟಮ್ಸ್ಗಳೆಲ್ಲ ಇಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಫೈನಲಾಗಿ ಇದನ್ನು ತೊಗೊಳ್ಳೋಣ, ಇದು ಕಾರ್ನ್ ತೊಗೊಳ್ಳೋಣ ಅಂತ ಕಾರ್ನ್ ತೊಗೊಂಡ್ವಿ, ಸ್ವೀಟ್ ಕಾರ್ನು. ಸೊ ಈಗ ಅದನ್ನು ತಿಂತ ದೇವಸ್ಥಾನದ ಹತ್ರನೇ ಕೂತಿದ್ವಿ. ಇನ್ನು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಅಲ್ಲೇ ಕೂತ್ಕೊಂಡು ಆರಾಮಾಗೆ ಪೀಸಾಗೆ. ಸೊ ಈಗ ಮೀಶೋಯಿಂದ ಈ ಒಂದು ಪ್ರಾಡಕ್ಟ್ ನ ತರಿಸಿದೀವಿ. ಈ ಪ್ರಾಡಕ್ಟ್ ಏನಪ್ಪಾ ಅಂದ್ರೆ ಗೋಲ್ಡ್ ಕಲರ್ ಕಡ ಬರುತ್ತಲ್ವಾ, ಸೊ ಸಿಂಗಲ್ ಆಗಿ ಯೂಸ್ ಮಾಡ್ಬೋದು ಅಥವಾ ವಾಚ್ ಜೊತೆ ಯೂಸ್ ಮಾಡ್ಕೊಳ್ಬೋದು. ಈಗ ತುಂಬಾ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದಾವಲ್ಲ. ಪಾಪು ಒಂದ್ ನಿಮಿಷ, ಪಾಪ ಇಲ್ಲಿ ಮಾತಾಡು ಬಾ, ಇಲ್ಲೆಲ್ಲ ಕುತ್ಕೊಳ್ತಾರೆ. ನೀನ್ ನೋಡು ಸಾಧಕಕ್ಕೆ ಇಲ್ಲಿ ಕೂತು ನಾವು. ಇದು 1 box ಅಲ್ಲಿ 3 ಪೇರ್ ಬಂದಿದಾವೆ, ಅಂದ್ರೆ 3 ಸೆಟ್, 2 ಕಡ ತರ 3 ಪ್ಯಾಕೆಟ್ ಬಂದಿದಾವೆ. ಸೊ ಇದು ಜಸ್ಟ್ 199 rupees ಅಲ್ಲಿ ಈ 6 ಕಡ ಬಂದಿದಾವೆ. 6 ಅಂದ್ರೆ 3 ಸೆಟ್ 6 ಕಡ. ಇವು ಡಿಸೈನ್ ತುಂಬಾನೇ ಚೆನ್ನಾಗಿದಾವೆ ನೋಡಿ. ಈ ತರ ಬಾಕ್ಸ್ ಅಲ್ಲಿ ಪ್ಯಾಕೇಜ್ ಅಂತೂ ತುಂಬಾನೇ ಚೆನ್ನಾಗಿದಾವೆ.
ಡಿಸೈನ್ಸು ತುಂಬಾನೇ ಚೆನ್ನಾಗಿ ಬಂದಿದಾವೆ, ತೋರಿಸ್ತೀನಿ ನಾನು ನೀಟಾಗಿ. ಮೂರುನು ವೆರೈಟಿ, ಬೇರೆ 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 ಡಿಸೈನ್ಸ್, ಒಂದೇ ಡಿಸೈನ್ ಅಲ್ಲ, ಬೇರೆ ಬೇರೆ ತರ. ಇದು ಹಾರ್ಟ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ಪೇರ್ ಆಫ್ 3 ಅಂದ್ರೆ 6 ಕಡ ಬಂದಿದಾವೆ. ಅದು 6 ಕಡಾನು ಎರಡೆರಡು ಕಡ ಒಂದೇ ತರ ಅಂದ್ರೆ 2 ಕೈಗೂ ಹಾಕೊಳ್ಳೋದಾದ್ರೆ 2 ಕೈಗೂ ಹಾಕೊಳ್ಬಹುದು, ಸಿಂಗಲ್ ಕೈಗೆ ಹಾಕೊಳ್ಳೋದಾದ್ರೆ ಸಿಂಗಲ್ ಕೈಗೆ ಯೂಸ್ ಮಾಡ್ಕೊಳ್ಬಹುದು. 3 ಸೆಟ್ನು ಬೇರೆ 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 ಡಿಸೈನ್ಸ್, ಒಂದೇ ತರ ಅಂತ ಅನ್ಸಲ್ಲ. ಆರಾಮ್ಸೆ 200 ರುಪೀಸ್ ಕೊಟ್ಟು ಈ ಒಂದು 6 ಬರುತ್ತೆ. 6 ಬಂದ್ರೆ 3 ಡ್ರೆಸ್ ಗಳಿಗೆ ಮ್ಯಾಚ್ ಅಪ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಒಂದೇ ತರ ಇಲ್ಲ, ಎಲ್ಲಾನು ಅಂದ್ರೆ ಒಂದು ಈ ಡಿಸೈನ್ ಎಲ್ಲಾನು ಚೇಂಜ್ ಇದೆ. ಈ ಒಂದು ಡಿಸೈನು ಚೇಂಜ್ ಇದೆ. ಇದು ಯಾರ್ ಬೇಕಾದ್ರೂ ಹಾಕೊಳ್ಬಹುದು. ಅಂದ್ರೆ ಈ ತರ, ಇದು ಬ್ಯಾಂಗಲ್ ತರ ಅಲ್ಲ, ಇದು ಅಟ್ಯಾಚ್ ಇಲ್ಲ ನೋಡಿ, ಈ ರೀತಿ ಹಿಂಗೆ ಕಡ. ಡಿಸೈನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. 200 ರುಪೀಸ್ಗೆ ಇದು 6 ಕಡಾಸು ವರ್ತ್ ಇದಾವೆ ಅಂತಾನೆ ಹೇಳ್ಬೋದು. ಅಂದ್ರೆ ನಾನು ಬೇರೆ ಕಡೆ ಎಲ್ಲ ಕೇಳಿರೋ ಪ್ರಕಾರ, ಹೊರಗಡೆ ಎಲ್ಲ ಸ್ಟ್ರೀಟ್ ಅಲ್ಲಿ ಅಂಗಡಿಲಿ ಎಲ್ಲ ಕೇಳಿರೋ ಪ್ರಕಾರ ಒಂದಕ್ಕೆ ಸಿಂಗಲ್ಗೆ 100 ರುಪೀಸ್ 150 ರುಪೀಸ್ ಹೇಳ್ತಾರೆ. ಇಲ್ಲಿ 200 ರುಪೀಸ್ಗೆ 6 ಕಡ ಬಂದಿದಾವೆ. ಇದು ಈ ಒಂದು ರೇಟಿಗೆ ಇಷ್ಟು ಕಡ ವರ್ತ್ ಅಂತಾನೆ ಹೇಳ್ಬೋದು. ತಗೊಳ್ಳೋದಾದ್ರೆ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೋಡಿ. ನಿಮ್ಗೆ ಈ ಒಂದು ಪ್ರಾಡಕ್ಟ್ ಇಷ್ಟ ಆದ್ರೆ ನೀವು ಕೂಡ ಬೈ ಮಾಡಿ ಅಷ್ಟೇ. ಈ ಥರ 3 ಪೇರು 3 ಡಿಫ್ರೆಂಟ್ ಡಿಸೈನ್ಸು, ಎಲ್ಲನೂ ಬೇರೆ ಬೇರೆ, ಎಲ್ಲ ಯಾವುದೂ ಸೇಮ್ ಇಲ್ಲ. ಒಂದು ಹಾರ್ಟ್ ಶೇಪು, ಇನ್ನೊಂದು ಇನ್ಫಿನಿಟಿ ಥರ, ಇನ್ನೊಂದು ಬೇರೆ ಥರ, ಎಲ್ಲನೂ ಡಿಫ್ರೆಂಟ್ ಡಿಸೈನ್ಸಲ್ಲೇ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.